ನಿಮ್ಗೆ ಎಂಥ ನೋವು ಬರುತ್ತೆ ಅಂದರೆ ಪಲ್ಟಿ ಹೊಡಿಬೇಕಂತ ನೋವು ಬರುತ್ತೆ. ಡಾಕ್ಟ್ರೆ ಟೊಮೊಟೊ ತಿಂದರೆ ಅದ್ರ ಬೀಜ ಕಿಡ್ನಿ ಒಳಗೆ ಹೋಗ್ಬಿಡುತ್ತಂತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಕ್ಕಳದಲ್ಲಿ ಕಲ್ಲಾಗುತ್ತೆ, ಅಂಬೋಲಿತ್ ಅಂತೀವಿ. ನಮ್ಮ ದೇಹದ ವೇಸ್ಟ್ನೆಲ್ಲ ಹೊರಗಡೆ ಹಾಕುವಂತ ಆರ್ಗನ್ ಕಿಡ್ನಿ. ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಡಿಹೈಡ್ರೇಷನ್ ಆಗುತ್ತೆ, ಕಿಡ್ನಿ ಒಳಗೆ ಕಲ್ಲು ಫಾರ್ಮ್ ಆಗುತ್ತೆ. ನಮಸ್ಕಾರ, ಡಾಕ್ಟರ್ ಅಂಜನಪ್ಪ. ಮನುಷ್ಯನ ದೇಹದಲ್ಲಿ ಅನೇಕ ಕಡೆ ಕಲ್ಲುಗಳು ಫಾರ್ಮ್ ಆಗ್ತವೆ, ಸ್ಟೋನ್ಸ್. ನೀವು ಕೇಳಿರ್ಬೋದು, ಭಾಳ ಕಾಮನ್ನಾಗಿ ಕಿಡ್ನಿ ಒಳಗೆ ಕಲ್ಲಾಗುತ್ತಂತೆ, ಪಿತ್ತಕೋಶದಲ್ಲಿ ಕಲ್ಲಾಗುತ್ತಂತೆ, ಪ್ಯಾಂಕ್ರಿಯಾಸ್ನಲ್ಲಿ ಕಲ್ಲಾಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮ್ಮ ಒಕ್ಕಳದಲ್ಲಿ ಕಲ್ಲಾಗುತ್ತೆ, ಅಂಬೋಲಿತ್ ಅಂತೀವಿ. ಈ ಕಿಡ್ನಿ ಕಲ್ಲಿನ ಬಗ್ಗೆ ಅನೇಕ ವೆರೈಟೀಸು, ಆಕ್ಸಲೇಟು, ಫಾಸ್ಫೇಟು, ಕ್ಯಾಲ್ಶಿಯಂ ಆಕ್ಸಲೇಟ್ ಅಂತೀವಿ, ಫಾಸ್ಫೇಟ್ ಅಂತೀವಿ. ಗಾಲ್ ಬ್ಲಾಡರ್ನಾಗಾದರೆ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಆಗುತ್ತೆ. ಸೊ ಇವಾಗ ಕಿಡ್ನಿ ಒಳಗೆ ಮಾತಾಡಬೇಕಾದ್ರೆ, ಯಾಕೆ ಕಿಡ್ನಿ ಅಂದರೆ ನಿಮಗೆ ಗೊತ್ತಿರಬೇಕು, ಇಟ್ಸ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ದಿ ಬಾಡಿ. ನಿಮ್ಮ ದೇಹದ ವೇಸ್ಟ್ನೆಲ್ಲ ಹೊರಗಡೆ ಹಾಕುವಂಥ ಆರ್ಗನ್ನು ಕಿಡ್ನಿ. ದೇವರು 2 ಕಿಡ್ನಿ ಕೊಟ್ಟಿದ್ದಾನೆ, 250 ಗ್ರಾಮ್ ಇರ್ತದೆ. ಆ ಕಿಡ್ನಿಗೂ ಯೂರಿನರಿ ಬ್ಲಾಡ್ರು, ರೀಸಸ್ ತುಂಬಿಕೊಳ್ಳೋದನ್ನು ಯೂರಿನರಿ ಬ್ಲಾಡ್ರ್ ಅಂತೀವಿ. ಅವೆರಡಕ್ಕೂ ಮಧ್ಯೆ ಯುರೇಟ್ರ್ ಅಂತ ಒಂದು ಪೈಪ್ ಇರುತ್ತೆ. ಬ್ಲಾಡ್ರ್ ಆದಮೇಲೆ ಯುರೆತ್ರ, ರೀಸಸ್ ಮಾಡಲಿಕ್ಕೆ. ಸೊ ಫೀಮೇಲ್ ಯುರೆತ್ರ ಶಾರ್ಟ್ ಇರುತ್ತೆ, ಮೇಲ್ ಯುರೆತ್ರ ಲಾಂಗ್ ಇರುತ್ತೆ. ಈ ಕಿಡ್ನಿ ಕಲ್ಲುಗಳು ಯಾಕೆ ಆಗ್ತವೆ ಅಂದರೆ, ಸರಳವಾಗಿ ಹೇಳಬೇಕು ಅಂದರೆ, ನಾನು ಬಳ್ಳಾರಿ ಒಳಗೆ MBBS ಓದಿದ್ದು. ಅಲ್ಲಿ ತುಂಬ ಕಾಮನ್ನು. ಯಾಕಂದರೆ ನಿಮಗೆ ಗೊತ್ತು, ಬಳ್ಳಾರಿಯ ಟೆಂಪ್ರೇಚರ್ 46 ಡಿಗ್ರಿವರೆಗೂ ಹೋಗುತ್ತೆ. ಎಲ್ಲಿ ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಡಿಹೈಡ್ರೇಷನ್ ಆಗುತ್ತೆ, ಕಿಡ್ನಿ ಒಳಗೆ ಕಲ್ಲು ಫಾರ್ಮ್ ಆಗುತ್ತೆ. ಇನ್ನೊಂದು ಭಾಳ ಇಂಪಾರ್ಟೆಂಟು, ನೀರು ಕಡಿಮೆ ಕುಡಿಯೋದು. ಯಾರು ಹೆಚ್ಚಿಗೆ ನೀರು ಕುಡಿಯಲ್ವಲ್ಲ ಅವರಿಗೆ ಕಿಡ್ನಿ, ಯುರೇಟ್ರು, ಬ್ಲಾಡರು, ಪ್ರಾಸ್ಟೇಟು ಎಲ್ಲ ಕಡೆ ಕಲ್ಲಾಗ್ಬೋದು. ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಚೆನ್ನಾಗಿ ನೀರು ಕುಡೀರಿ ಅಂತ. ಬಟ್ ಭಾಳ ಜನಕ್ಕೆ ಏನಂದರೆ, ಇಲ್ಲ ಡಾಕ್ಟ್ರೆ ಟೊಮೊಟೊ ತಿಂದರೆ ಅದ್ರ ಬೀಜ ಕಿಡ್ನಿ ಒಳಗೆ ಹೋಗ್ಬಿಡುತ್ತಂತೆ. ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ, GIT ಸಿಸ್ಟಮ್ಮೇ ಬೇರೆ, ಗ್ಯಾಸ್ಟ್ರೋ ಇಂಟೆಸ್ಟೈನ್. ನೀವು ತಿಂದಿದ್ದ ಆಹಾರ ನಿಮ್ಮ ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರದ ಮುಖಾಂತರ ಈಚೆಗೆ ಬರ್ತವೆ. ಯಾವುದೇ ಬೀಜ ಆಗಲಿ ಕಿಡ್ನಿಗೆ ಹೋಗೋದಿಲ್ಲ. ಬಟ್ ಸಿಟ್ರಸ್ ಫ್ರೂಟ್ಗಳು, ಟೊಮೊಟೊ ಆಗಲಿ, ಕಿತ್ಲೆ ಹಣ್ಣಾಗಲಿ, ನಿಂಬೆಹಣ್ಣಾಗಲಿ, ಇಂಥವನ್ನ ಸಿಟ್ರಿಕ್ ಆಸಿಡ್ ಸ್ಟೋನ್ಸು, ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ಸು, ಇವೆಲ್ಲ ವೆರೈಟೀಸ್ ಆಫ್ ಸ್ಟೋನ್ಸ್ ಇದ್ದಾವೆ. ಅಂಥವ್ರಿಗೆ ಜಾಸ್ತಿ ಆಗುತ್ತೆ. ಹಂಗೆ ಅಂದ್ಕೊಂಡು ನೀವು ಟೊಮೊಟೊ ತಿನ್ನಬೇಡಿ, ಬದನೆಕಾಯಿ ತಿನ್ನಬೇಡಿ ಅಂತ ನಾನು ಹೇಳೋದಿಲ್ಲ. ಏನು ಬೇಕಾದರೂ ತಿನ್ನಿ, ನೀರು ಜಾಸ್ತಿ ಕುಡೀರಿ, ಇದು ಇಂಪಾರ್ಟೆಂಟು. ಇನ್ನು ಕೆಲವರಿಗೆ ಅದು ವಿಟಮಿನ್ A ಡಿಫಿಷಿಯನ್ಸಿ ಆದರೆ ಸೆಲ್ಸ್ ಡಿಸ್ಕೊಮೇಟ್ ಆಗ್ತವೆ. ಆ ಸೆಲ್ಲು ಅದು ಫಾರಿನ್ ಬಾಡಿ ಥರ ಇರ್ತದೆ, ಅದ್ರ ಮೇಲೆ ಕ್ರಿಸ್ಟಲ್ಸ್ ಕೂತ್ಕೊಳ್ಳುತ್ತೆ. ಒಂದು ಕ್ರಿಸ್ಟಲ್ ಮೇಲೆ ಇನ್ನೊಂದು ಕ್ರಿಸ್ಟಲ್ ಮೇಲೆ ಆ ರೀತಿಯಾಗಿ ಕಲ್ಲುಗಳಾಗ್ತವೆ. ಇವಾಗ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ? ಭಾಳ ಸಾರಿ ನಿಮ್ಮ ಕಿಡ್ನಿಯಲ್ಲಿ ಕಲ್ಲಿದ್ದರೆ ನಿಮಗೆ ಗೊತ್ತೇ ಆಗಲ್ಲ. ಅಪರೂಪಕ್ಕೊಮ್ಮೆ ನೀವು 2 ವೀಲರ್ ಮೇಲೆ ಗಾಡಿಯಲ್ಲಿ ಹೋಗೋವಾಗೆ ಹಂಪ್ ಹತ್ರ ಜಂಪ್ ಆದರೆ ಏನೋ ಹಿಡ್ಕೊಂಡಂಗೆ ಆಗುತ್ತೆ. ಆದರೆ ಈ ಕಿಡ್ನಿಗೂ ಬ್ಲಾಡರ್ಗೂ ಮಧ್ಯೆ ಇರೋ ಯುರೇಟ್ರನಾಗ ಏನಾದರೂ ಕಲ್ಲು ಬಂದು ಕೂತ್ಕೊಂಡ್ರೆ, ಈವನ್ 5 ಮಿಲಿಮೀಟರ್ ಸ್ಟೋನ್ ಆಗಲಿ, ನಿಮ್ಗೆ ಎಂಥ ನೋವು ಬರುತ್ತೆ ಅಂದರೆ ಪಲ್ಟಿ ಹೊಡಿಬೇಕಂತ ನೋವು ಬರುತ್ತೆ. ಕಾಲಿಕಿ ಪೇಯ್ನ್ ಅಂತೀವಿ ನಾವು. ಇಟ್ಸ್ ಎ ಡೆಲಿವರಿ ಪೇಯ್ನ್ ಅಂತೀವಿ. ಹೆಣ್ಮಕ್ಳಿಗೆ ಡೆಲಿವರಿ ಆಗೋ ಟೈಮ್ನಲ್ಲಿ ಏನು ನೋವು ಬರುತ್ತಲ್ಲ, ಅದೇ ರೀತಿ ಸ್ಟೋನ್ನಲ್ಲೂ ಬರುತ್ತೆ. ಯುರಿಟ್ರಿಕ್ ಸ್ಟೋನ್ ಅಂತೀವಿ. ಸೊ ಅದನ್ನು ಸ್ಟೋನ್ ಡೆಲಿವರಿ ಅಂತೀವಿ. ಅಷ್ಟು ಪೇಯ್ನ್ ಇರುತ್ತೆ. ಅಂಥ ಸಮಯದಲ್ಲಿ ತುಂಬ ಜನ ಎಮರ್ಜೆನ್ಸಿಗೆ ಅರ್ಧ ರಾತ್ರಿ ಒಳಗೆ ಮಲ್ಕೊಳಕ್ಕಾಗ್ತಿಲ್ಲ ಡಾಕ್ಟ್ರೆ, ವಾಂತಿ ಆಗ್ತಾಯಿದೆ ಡಾಕ್ಟ್ರೆ, ತುಂಬ ನೋವು ಡಾಕ್ಟ್ರೆ ಬರ್ತಾರೆ. ಸೊ ಇದಕ್ಕೆ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ನಿಮ್ಗೊಂದು $1400 $500 ಖರ್ಚಾಗುತ್ತೆ. ಒಂದು ಸಾರಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಎಲ್ಲಿ ಕಲ್ಲಿದೆ, ಯಾಕೆ ನೋವು ಬರ್ತಾ ಇದೆ, ಏನು ಟೈಪ್ ಆಫ್ ಸ್ಟೋನು, ಈಚೆಗೆ ಹಂಗೆ ಬರುತ್ತಾ ಇಲ್ವಾ, ಎಷ್ಟು ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ. ಕೆಲವು ಸಮಯ ತುಂಬ ಸಣ್ಣ ಸ್ಟೋನ್ ಇದ್ದರೆ CT ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಭಾಳ ಸಾರಿ ಒಂದು ಪ್ಲೇನ್ ಎಕ್ಸ್ರೇ ಮಾಡಿದರೂ ಕೂಡ 90% ಆಫ್ ದಿ ಸ್ಟೋನ್ಸು ಎಕ್ಸ್ರೇ ಒಳಗೆ ಕಾಣ್ತವೆ, 10% ಕಾಣೋದಿಲ್ಲ. ಈ ಒಂದು ಸಾರಿ ಕಲ್ಲಾಯಿತು ಅಂದರೆ ಟ್ರೀಟ್ಮೆಂಟ್ ಏನು ಡಾಕ್ಟ್ರೆ? ಕಿಡ್ನಿ ಒಳಗಿರ್ತಕ್ಕಂಥ ಕಲ್ಲು ಅಪ್ ಟು 6 ಮಿಲಿಮೀಟರ್ಸು, ದೇ ಆರ್ ಆಲ್ ನಾನ್ ಡೇಂಜರಸ್ ಸ್ಟೋನ್ ಅಂತೀವಿ. ಕಿಡ್ನಿನೇನು ಡಿಸ್ಟ್ರಾಯ್ ಮಾಡೋದಿಲ್ಲ. ಹಂಗಾಗಿ ಚೆನ್ನಾಗಿ ನೀರು ಕುಡೀರಿ. ಕೆಲವು ಯೂಶ್ವಲಿ ರೀಸಸ್ ಜಾಸ್ತಿ ಆಗೋವಂಥ ಮೆಡಿಸಿನ್ಸ್ ಕೊಡ್ತೀವಿ, ಡಯೂರೆಟಿಕ್ಸ್ ಅಂತೀವಿ, ಅದು ಇಂಪಾರ್ಟೆಂಟು. ಕೆಲವರು ವಿಟಮಿನ್ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ವಿಟಮಿನ್ A ಕೊಡಿ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟು. ಸೊ ಆದ್ದರಿಂದ ದಯವಿಟ್ಟು ಆ ವಿಟಮಿನ್ಸ್ನ ಕೊಡಲಿಕ್ಕೆ ಹೇಳ್ತೀವಿ. ಅದು ಬಿಟ್ಟರೆ
ಇನ್ನು ಕೆಲವು ಮಕ್ಕಳಿಗೆ ಏನಂದರೆ ಭಾಳ ಹಳ್ಳಿ ಇದ್ರ ಪರ್ಟಿಕ್ಯುಲರ್ ಬಳ್ಳಾರಿ ಒಳಗೆ ನಾವು ಬ್ಲಾಡ್ರ್ ಸ್ಟೋನ್ ಮಕ್ಕಳಿಗೆ ರೀಸಸ್ ಮಾಡೋ ಬ್ಲಡ್ ಹೋಗುತ್ತೆ, ಕೆಂಪಿಗೆ ಹೋಗುತ್ತೆ ಡಾಕ್ಟ್ರೇ ಅಂತಾರೆ. ಅದು ಒನ್ ಆಫ್ ದಿ ಸೈನ್ಸ್ ಅಥವಾ ಸಿಂಪ್ಟಮ್ಸ್ ಅಂತೀವಿ. ಸೊ ಹೆಂಗೆ ಗೊತ್ತಾಗುತ್ತೆ ಮಗುಗೆ ಏನಾರು ರೀಸಸ್ನಾಗೆ ಬ್ಲಡ್ ಹೋದರೆ? ಇವೆಲ್ಲವೂ ಕೂಡ ಒಂದೊಂದು ಕಾರಣಗಳು. ಆದ್ದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸೊ ಟ್ರೀಟ್ಮೆಂಟ್ ಏನಂದರೆ ವೆರಿ ಸಿಂಪಲ್. ಇವು ಮೆಡಿಸನ್ನಲ್ಲಿ ಕರಗೋದಿಲ್ಲ. ತುಂಬ ಜನ ಇದ್ರದ್ದು ದಿಂಡು ನೀರು ಕುಡಿತೀನಿ, ಬಾಳೆ ದಿಂಡು ನೀರು ಕುಡಿತೀನಿ, ಅದು ಯಾವುದೋ ಊರಿಗೆ ಹೋದರೆ ಹಂಗೆ ಕರಗಿಸ್ಬಿಡ್ತಾರೆ. ಇವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡ್ತಾರೆ. ದಯವಿಟ್ಟು ನಿಮ್ಮ ಯುರೇಟ್ರನ್ನ ಏನಾರ ಕಲ್ಲಿದ್ರೆ ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಯಾಕಂದರೆ ಬ್ಯಾಕ್ ಪ್ರೆಷರ್ ಆಗಿ ನಿಮ್ಮ ಕಿಡ್ನಿ ಊದ್ಕೊಳ್ಳುತ್ತೆ. ಅದನ್ನು ಹೈಡ್ರೋನೆಫ್ರೋಸಿಸ್ ಅಂತೀವಿ. ಹಂಗೆ ಬಿಟ್ಟರೆ ಇಡೀ ಕಿಡ್ನಿ ಒಂದು ಬ್ಯಾಗ್ ಆಗಿಬಿಡುತ್ತೆ, ಬ್ಯಾಗ್ ಆಫ್ ಯೂರಿನ್ ಆಗುತ್ತೆ. ಆದ್ದರಿಂದ ಯುರೇಟ್ರನ್ನಾಗಿರೋ ಸ್ಟೋನ್ಗೆ ನೀವು ಯೂರಾಲಜಿಸ್ಟ್ ಹತ್ರ ಹೋದರೆ ಲಿಥೋಟ್ರಿಪ್ಸಿ ಅಂತ ಮಾಡ್ತಾರೆ, ಅಂದರೆ ಪುಡಿ ಮಾಡಿ ವಾಶ್ ಮಾಡ್ತಾರೆ, ಇಲ್ಲ ಬಾಸ್ಕೆಟಿಂಗ್ ಮಾಡ್ತಾರೆ, ಅಥವಾ PCNL ಅಂತ ಮಾಡ್ತಾರೆ. ಕಿಡ್ನಿ ಒಳಗೊಂದು ದಪ್ಪ ಕಲ್ಲಿದ್ರೆ ಪಂಕ್ಚರ್ ಮಾಡಿ ತಗೊಳ್ತಾರೆ. ಸೊ ಸಾಕಷ್ಟು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು, ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರೋದ್ರಿಂದ ದಯವಿಟ್ಟು ನೀವೊಬ್ಬ ಕ್ವಾಲಿಫೈಡ್ ಯೂರಾಲಜಿಸ್ಟ್ ಹತ್ರ ಹೋದರೆ ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಅದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದರೊಳಗಾಗಿ ಮಕ್ಕಳಲ್ಲಿ ಬ್ಲಾಡರ್ನಾಗಿದ್ದರೆ ಹೆಂಗೆ ಅಳ್ತವೆ ಅಂದರೆ ಕುಣಿತವೆ, ಹಂಗೆ ರೀಸಸ್ ಮಾಡಬೇಕಾದ್ರೆ ಮಾನೆಯನ್ನು ಹಿಡ್ಕೊಂಡು ಈಚಿಕ್ತವೆ. ಯಾಕಂದರೆ ಅದು ಬಂದು ಅಲ್ಲಿ ಇರಿಟೇಟ್ ಮಾಡ್ತಾ ಇರುತ್ತೆ ಟ್ರೈಗೋನ್ ರೀಜನ್ನಲ್ಲಿ. ಅದರಿಂದ ಕಿಡ್ನಿ ಕಲ್ಲುಗಳನ್ನ ಆದಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸಾರಿ ಕಲ್ಲು ಟ್ರೀಟ್ ಆದಮೇಲೆ ಪ್ರಿಕಾಷನ್ ಏನಂದರೆ ನೆಕ್ಸ್ಟ್ ಅವರಿಗೆ ಕಾನ್ಸ್ಟೆಂಟಾಗಿ ಗುಡ್ ಅಮೌಂಟ್ ಆಫ್ ವಾಟರ್ 3.5 ಲೀಟ್ರ್ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ನಮಸ್ಕಾರ.